ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್ ಇವತ್ತು ಏನು ಗೊತ್ತಾ ವಿಶೇಷ, ಈ ನಮ್ಮ ಏರಿಯಾದಲ್ಲಿರೋಂಥ ಚಿಕ್ಕ ಮಕ್ಕಳಿಗೆ ಅವಾಗ ನಾವು ಆಡ್ತಿದ್ದಾಗ ಒಂದು ಆಟ ಐತೆ, ಸ್ಪೆಷಲ್ ಆಟ. ಅದಕ್ಕೆ ಆ ಆಟನ ಆಡ್ಸೋಣ, ಅವ್ರಿಗೂ ಸ್ವಲ್ಪ ಖುಷಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವುದಪ್ಪ ಆಟ ಅನ್ಕೊಂಡ್ರಾ ಗೈಸ್? ಈ ಬೋಟ್ ಆಟ. ಇದು ಗೊತ್ತಾ ನಿಮಗೆ? ಎಷ್ಟು ಜನ ಆಡೋರೋ ಬಿಟ್ಟೋರೋ ಗೊತ್ತಿಲ್ಲ. ನಾನು ಲಾಸ್ಟ್ ಟೈಮು ಎಲ್ಲಿ ತಗೊಂಬಂದೆ ಇದನ್ನು ಅಂದರೆ, ಲಾಸ್ಟ್ ಟೈಮ್ ಇದಕ್ಕೆ ಹೋಗಿದ್ದಾಗ ಡೆಲ್ಲಿಲೇನ ತಗೊಂಬಂದಿದ್ದು ಗೈಸ್. ಇದನ್ನು ಡೆಲ್ಲಿಯಿಂದ ತಗೊಂಬಂದಿದೆ. ಇದೊಂದು ಗೇಮ್ನ ಆಡೋಣ ಅಂದ್ಬಿಟ್ಟು, ಅದಕ್ಕೆ ಇವತ್ತು ಚಿಕ್ಕ ಮಕ್ಳಿಗೆ ಆಡ್ಸೋಣ ಅಂದ್ಬಿಟ್ಟು ಈ ಗೇಮ್ ಆಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್, ಇವತ್ತು ಇದೊಂದು ಗೇಮ್ನ ಆಡಿಸಿ ಅವ್ರು ಯಾವ ಥರ ಖುಷಿ ಪಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ರಿ, ಎಲ್ಲ ಕ್ಯೂರಿಯಸ್ ಆಗವ್ರೆ. ನಮ್ಮ ಅಚ್ಚವನು ಮಾಮನಪ್ಪ, ಮಾಮನು ಶರ ಅಪ್ಪ. ನನ್ನ ಹೆಸ್ರೇನಪ್ಪ? ಗಾಯ್ಸ್ ನೋಡ್ರಿ ಹೆಂಗೆ ಕರೀತಾನೆ ನನ್ನ ಹೆಸ್ರು ಹಿಡ್ದು ಕರೀತಾನಪ್ಪ. ಈ ಅಕ್ಕ ಯಾರಪ್ಪ? ಅಕ್ಕ ಯಾರು? ಯಾರಪ್ಪ? ಒಂಥರ ಹೇಳ್ತಾನೆ ಗೈಸ್. ಅಪ್ಪ ಇವನು ಯಾರಪ್ಪ? ಇವನು ಯಾರಪ್ಪ? ಗುಣ. ಇವನದು ಇವನು ಗುಣ. ಇವನು ಯಾರು? ಶ್ರೀಕಂಠ. ಚಿಕ್ಕ ಮಕ್ಕಳು ಮಾತಾಡೋದೇ ಒಂಥರ ಖುಷಿ ಗೈಸ್. ಇವಾಗ ಬನ್ನಿ, ಬೇಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಒಂದು ಟಬ್ಗೆ ನೀರು ತುಂಬಿಸಿದ್ವಿ ಗೈಸ್, ಈ ಆಟ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ನಾನು ಅವಾಗ ಚಿಕ್ಕ ಹುಡುಗರಲ್ಲಿ ಆಡ್ತಿದ್ದೋ, ಇವಾಗ ಆಡೋ ಅಭ್ಯಾಸ ಇಲ್ಲ. ಚಿಕ್ಕ ಮಕ್ಳಿಗೆ ತೋರಿಸೋಣ ಇದು ಯಾವ ಥರ ಆಡ್ತಿದ್ದೋ ಅಂತ, ಅದೊಂದು ಎಕ್ಸ್ಪೀರಿಯೆನ್ಸು ಫೀಲ್ ಸಿಗಲಿ ಅಂತ ಇವಾಗ ಆಡಿಸ್ತಾ ಇದ್ದೀವಿ. ಬನ್ನಿ ಚಿಕ್ಕ ಮಕ್ಳಿಗೆ ಆಡಿಸೋಣ. ಇವಾಗ ನೋಡಿ ಗೈಸ್, ಇದರಲ್ಲಿ ಐತೆ, ಈ ಪ್ಯಾಕೆಟಲ್ಲಿ ಐತೆ. ಇದಕ್ಕೆ ಕರ್ಪೂರ ಹಚ್ಬೇಕು ಅನ್ನೋದು ಒಂದು ಗೊತ್ತಿತ್ತು, ಹೆಂಗೆ ಆಡಬೇಕು ಅಂತ ನನಗೂ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಗೊತ್ತಿಲ್ಲ ಗೈಸ್. ನೋಡೋಣ ಇವಾಗ ಅದು ಯಾವ ಥರ ಆಡೋದು ಅಂತ ನೋಡ್ಬಿಟ್ಟು ಆಡೋಣ ಗೈಸ್. ಚಿಕ್ಕ ಹುಡುಗರಲ್ಲಿ ಆಡ್ತಿದ್ದೋ, ಇವಾಗೆಲ್ಲ ಅಷ್ಟೊಂದು ಮರ್ತೋಗ್ಬಿಟ್ಟೈತೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಇದಕ್ಕೆ ಬೇಕಾಗಿರೋದು ಏನಪ್ಪ ಅಂದರೆ, ಇದನ್ನು ಓಪನ್ ಮಾಡಬೇಕು ಫಸ್ಟು, ಆಮೇಲೆ ಕರ್ಪೂರ ಬೇಕು. ಬೆಂಕಿಪಟ್ಟಣ ಇಲ್ಲವಾ ಗೈಸ್? ಇವನು ಬೆಂಕಿಪಟ್ಟಣ ಬೆಂಕಿ ಹಚ್ಚೋಕ್ಕಷ್ಟೇ. ಇಷ್ಟಿದ್ರೆ ಸಾಕು, ಗೇಮ್ ಸ್ಟಾರ್ಟ್ ಮಾಡಿಬಿಡೋದೆ. ಪ್ಲಸ್ಸು ನೀರು ಬೇಕು ಮೈನಾಗಿ, ನೀರು ಮಡಿಕೊಂಡಿದ್ದೀವಿ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ, ಇದನ್ನು ಓಪನ್ ಮಾಡೋಣ ಗೈಸ್. ಇವಾಗ ಓಪನ್ ಮಾಡಿದ್ದೀವಿ ನೋಡಿ, ಇದು ಈ ಥರ ಕಾಣುತ್ತೆ. ಇಲ್ಲಿಂದ ಇನ್ನೇನಿರಲ್ಲ ಗೈಸ್, ಇವರೇ ತಗಡು ಹೊಡೆದ್ಬಿಟ್ಟಿರ್ತಾರೆ. ಕರೆಕ್ಟ್ ಗೈಸ್. ಇದಕ್ಕೆ ಫಸ್ಟು ನೀರು ತುಂಬಬೇಕು ನಾವು ಸ್ವಲ್ಪ. ಇದಕ್ಕೆ ನೀರು ತುಂಬಿಬಿಟ್ಟು ಇದ್ರೊಳಗಡೆ ಶಾಖ ಕೊಡಬೇಕು. ಇದಕ್ಕೆ ಯಾವಾಗ ಶಾಖ ತಾಗುತ್ತಲ್ವ, ಶಾಖ ತಾಗ್ತಿದ್ದಂಗೆ ಇದು ರೌಂಡ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀರೊಳಗೆ. ಇದಕ್ಕೆ ನಾವು ಬೆಂಕಿ ಹಚ್ಬಿಟ್ಟು ಅದ್ರೊಳಗಡೆ ಇಡ್ತಿದ್ದೋ. ಕರೆಕ್ಟು ಗೈಸ್. ಹಿಂಗೆ ಬೆಂಕಿ ಹಚ್ಚಿ ಇದ್ರೊಳಗಡೆ ಹಿಂಗೆ ಇಟ್ಬಿಡೋದು. ಈಗ ಇಟ್ಟರೆ ಇದು ಸೀ ಅನ್ನಕ್ಕೆ ತಿರುಗ್ತದೆ. ನೋಡಿರಿ ಮಗ ಹೆಂಗೆ ನೋಡ್ತಾವನೆ. ಹಾಡೋಕ್ಕೆಲ್ಲ ರೆಡಿಯಾಗಿದ್ದೀವಿ ಗೈಸ್. ಇವಾಗ ಕರ್ಪೂರ ತೊಗೊಂಡು ಗೇಮ್ನ ಸ್ಟಾರ್ಟ್ ಮಾಡಿಬಿಡೋಣ. ಹಾಂ, ನೀನೇ ಸ್ಟಾರ್ಟ್ ಮಾಡ್ತೀಯಾ? ನೀನು ಹಚ್ತೀಯಾ ಗೈಸ್? ಇವನೇ ಹಚ್ತಾನಂತೆ. ತಗೊಳಪ್ಪ. ಬಿಡು ಇಲ್ಲಿ ಸ್ಟಾರ್ಟ್ ಮಾಡೋಣ ಬಾ. ಇಲ್ಲಿ ಸ್ಟಾರ್ಟ್ ಗೇಮ್ ಮಾಡೋಣ ಅವಾಗ ಗೈಸ್. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಇಂಟ್ರೆಸ್ಟಿಂಗ್ ಆಗೈತೆ ನನಗೂ ಗೈಸ್. ಇವಾಗ ನಮ್ಮ ಜೊತೆ ಪ್ರಾರ್ಥನಾ, ಶ್ರೀಕಂಠ, ಗುಣ, ನಮ್ಮ ಅಚ್ಚ ಅವನೇ. ಏಯ್ ಇಲ್ಲ ಅಣ್ಣ ಗೇಮ್ ಲೈ ಗೈಸ್. ಇವಾಗ ಈ ಬೋಟ್ಗೆ ನೀರು ತುಂಬಬೇಕು ಗೈಸ್ ಫಸ್ಟು. ಅಂದರೆ ಇದ್ರೊಳಗಡೆ ತುಂಬಾರ್ದು, ಇದ್ರ ಹಿಂದೆಗಡೆ ಇದು ಫಿಲ್ ಆಗೋ ಥರ ಸ್ವಲ್ಪ ನೀರು ಹಾಕಬೇಕು. ಇದು ಏನು ಮಾಡೋಣ ಅಂದರೆ, ಹಿಂಗೆ ಹಿಡ್ದು ಹಿಂಗೆ ಅಜ್ಜುಯಕ್ಕಾಗಲ್ಲ. ಇದಕ್ಕೆ ನೀರು ಹಾಕವ, ಹಿಂಗೆ ಹಂಗಲ್ಲ. ವಾ, ನೀನು ಒಳ್ಳೆ ಕೆಲಸ ಮಾಡ್ದಲ್ಲ ಪ್ರಾರ್ಥನಾ. ಹಂಗೆ ಹಚ್ಚಂಗಿರ ನಾನೇ ಹಚ್ತಿದ್ದೆ ತಾನೇ. ಒಳಗೆ ನೀರು ಹಾಕ್ಬಿಟ್ಲು ಗೈಸ್. ಇದ್ರ ಒಳಗೆ ಹಾಕಂಗಿಲ್ಲ. ಇದು ಏನು ಮಾಡಬೇಕು ಅಂದ್ರೆ ಹಿಂದೆಯಿಂದ ಉಯ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹೆಂಗೆ ಹಾಕೋದು ಅಂತ ಯೋಚನೆ ಮಾಡ್ತೀನಿ ತಡೀರಿ ಗೈಸ್. ಹಿಂಗೆ ಹಿಡ್ದು ಹಿಂಗೆ ತೋಡಿ ಹಿಂಗೆ ಹಾಕೋಣ ಇರಿ. ತೂಕ ಜಾಸ್ತಿ ಆಗಿ ಹಿಂಗೆ ಹಿಂಬಾರ ಆಗ್ಬಿಟ್ಟದಪ್ಪ. ಇರಪ್ಪ ನಿಂಗೆ ಕೈ ಇಕ್ಬಿಡ ಗೈಸ್. ಹಿಂಗೆ ಹಾಂ ಗೈಸ್. ಇವಾಗ ಇದು ತುಂಬ ಐತೆ. ಇವಾಗ ಇದ್ರೊಳಗೆ ಇಡೋಣ ಹಿಂಗೆ. ಸುಮ್ಮೀರೋ. ಬಟ್ ಇಲ್ಲೋಡ್ರಿ ಗೈಸ್. ಚಿಕ್ಕ ಮಕ್ಳು ಜೊತೆಗೆ ನಾನು ಚಿಕ್ಕ ಮಗ ಆಗ್ಬಿಟ್ಟಿದ್ದೀನಿ. ಬೇಡ ಇರಮ್ಮ ಅದು ಬೆಂಕಿ ಹಚ್ಚಿವಿ. ಬೇಡ ಇವಾಗ ಮುಟ್ಟಬಾರ್ದು ಗೈಸ್. ಬೇಡ ಅಯ್ಯೋ ಗೈಸ್. ಬೋಟ್ ಬಿಡೋಕ್ಕೆ ಮುಂಚೆನೇ ಅವನತಿ ಹೊಂದಿಸ್ತಾವನೆ. ಬೋಟ್ ಇವಾಗ ರೆಡಿನೇ. ಹೊಡಿಬಾರ್ದು ಇವನು, ತಲಾಟೆ ಗೈಸ್ ಇವನು ನಮ್ಮ ಮಚ್ಚ. ಕಟ್ಟ ಕೈ ಕಟ್ಟು. ಹಾಂ, ಅಲ್ಲಿ ನೋಡ್ಬೇಕು ಇವಾಗ ಸೈಲೆಂಟಾಗೆ. ಇಲ್ಲೋಡು, ಬೆಳ್ಳಿಕ್ಕು ಬಾಯಿ ಮೇಲೆ ಬೆಳ್ಳಿಕ್ಕೋ. ಇಲ್ಲಿ ಬಾಯಿ ಮೇಲೆ ಬೆಳ್ಳಿಕ್ಕು ಬಾಯಿ ಮೇಲೆ ಕುತ್ಕೊಳ್ಳೋಣ ಬಿಟ್ಟ ಗೈಸ್. ಇವಾಗ ಇದಕ್ಕೆ ಬೆಂಕಿ ಹಚ್ಚಿ
ಇದಕ್ಕೆ ಇಡ್ಬೇಕು. ಇವಾಗ ಬೆಂಕಿ ಹಚ್ಚೋಣ. ಇಲ್ಲ ಕರ್ಪೂರನ ಮಡಿಕೊಂಬಿಟ್ಟಿದ್ದೀವಿ. ಹಂಗೆ ಹಿಡ್ಕೊಳವ ಗಾಯ್ಸ್. ಇರಿ ಇರುವ ಇಲ್ಲ ಹಿಂದಕ್ಕೆ ಬಾ. ಇವಾಗ ಬೆಂಕಿ ಚಿಕ್ಕ ಮಕ್ಳ ಜೊತೆ ಅಂತೂ ಆಡಿಸೋದಂತೂ ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಎಲ್ಲರೂ ಹೆಂಗೆ ಕ್ಯೂರಿಯಾಸಿಟಿ ಇವ್ನು ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾವನೆ. ಇವಾಗ ಇದಕ್ಕೆ ಬೆಂಕಿ ಹಚ್ಬೇಕು. ಬೆಂಕಿ ಹಚ್ಚವ ಇದಕ್ಕೆ ಗೈಸ್. ಇದಕ್ಕೆ ಬೆಂಕಿ ಹಚ್ಚಿ ಇದ್ರ ಒಳಗೆ ಇಕ್ಕಿದ್ರೆ ಇದು ಒಂದು 2 ನಿಮಿಷ ಬಿಟ್ಟು ಫುಲ್ಲು ತಿರುಗುತ್ತೆ ಇವಾಗ. ಹಾಂ ಅಯ್ಯ ಬೆಂಕಿ ಎಲ್ಲ ಓಡ್ತಾಳೆ. ಬರ್ರಿ ಏನಾಗಲ್ಲ ಬರ್ರಿ ದೂರದಾಗ ಕುತ್ಕೊಳ್ಳಿ ಗೈಸ್. ಇವಾಗ ಹಚ್ಬಿಟ್ಟು ಇದ್ರೊಳಗೆ ಇಟ್ಬಿಡ್ಬೇಕು. ಹಾಂ ಗೈಸ್ ಇಟ್ಬಿಟ್ಟಿದ್ದೀವಿ ಒಳಗಡಿಕೆ. ಇನ್ನೊಂದು ಚೂರು ತೊಳಬೇಕು. ಹಾಂ ಅಲ್ಲೇ ತಿರುಗ್ತೈತೆ ಬರೀ ಕುಂತ್ಕೊಳ್ಳಿ ಗೈಸ್. ಎಲ್ಲಿ ಮುಂದಕ್ಕೆ ಹೋಯ್ತಾ ಇಲ್ಲ ಬೋಟು. ಡಿಪ್ರೆಷನ್ ಅಷ್ಟು ಕೊಟ್ಟು ತಗೊಂಬಂದೆ. ಓಹೋ ಗೈಸ್ 50 ರೂಪಾಯಿ ಬಂಡವಾಳ ಹಾಕಿದ್ದೀನಿ ಗೈಸ್. ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೇನೋ ನೋಡೋಣ ಇರಿ. ಬರಪ್ಪ ಇಲ್ಲಿಗೆ ಬರ್ರಿ ಪಕ್ಕಕ್ಕೆ. ಏನಾಗಲ್ಲ. ಇವ್ರೇನು ಗೈಸ್ ಎದ್ರುಕೊಂಡು ಹೊಡೈತಾವ್ರಿ ಇವರು. ಬರೀ ಕುಂತ್ಕೊಳ್ಳಿ. ಇವಾಗ ತಿರುಗುತ್ತೆ. ಇದೇನು ಫುಲ್ ಬೆಂಕಿನೇ ಹಚ್ಕೊಂಬಿಡಂಗದೆ ಗೈಸ್. ತಿರ್ಬೇಕಾಯ್ತು. ಹಾಂ ಇವಾಗ ನಿಧಾನಕ್ಕೆ ಬರ್ತೈತೆ ಹತ್ತೈತೆ ಅಪ್ಪು. ಅಪ್ಪ ಏನಾಯ್ತಪ್ಪ. ತಿರುಗ್ತಾ ಇಲ್ಲಲ್ಲೋ ಇನ್ನು ಗೈಸ್. ಇದೇನು ತಿರುಗ್ತಾನೆ ಇಲ್ವಲ್ಲ ಗೈಸ್. ಇದು ಏನು ಚಿಕ್ಕ ವಯಸ್ಸಲ್ಲಿ ಮಾಡಿದಾಗ ಕರೆಕ್ಟಾಗಿ ತಿರುಗೋದು. ಇನ್ನೇನು ತಿರುಗ್ತಾನೆ ಇಲ್ಲ ಗೈಸ್. ತಿರುಗ್ತಾ ಇಲ್ಲ. ಇದು ಬೇಜಾರಾಯ್ತೈತೆ. ಚಿಕ್ಕ ಮಕ್ಳಿಗೆ ಬೇಜಾರಾಗ್ತಿದೆ. ಬೇಜಾರಾಯ್ತಾಯ್ತಾ. ಯಾಕೆ ತಿರುಗ್ತಾ ಇಲ್ವಲ್ಲ ಬೋಟ್ ತಿರುಗ್ತಾ ಇಲ್ಲ ಗೈಸ್. ನನಗೆ ಬೇಜಾರಾಯ್ತೈತೆ. ಅದು ಇನ್ನೂ ಬಿಸಿ ಆಗ್ಬೇಕೇನೋ ನೋಡೋಣ ಇರಿ. ಇನ್ನೂ ಬಿಸಿ ಆಗಬೇಕು. ಇನ್ನೂ ಅದೆಷ್ಟು ಆಗಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತಿರುಗಿದ್ರೆ ಖುಷಿ ಆಗ್ಬಿಡುತ್ತೆ. ತಿರುಗ್ಬಿಡ್ಲಿ. ನಾನು ನೋಡೋಕ್ಕೆ ಅಂತ ಕಾಯ್ತಾ ಇದ್ದೀನಿ. ಹೌದಾ ಸ್ಟಾರ್ಟ್ ಆಗ್ಬಿಡ್ತು. ಇವಾಗ ಸ್ಟಾರ್ಟ್ ಆಗ್ಬಿಡ್ತು. ಇಲ್ಲೋಡ್ರಿ ಹೋಯ್ತಾ ಇದೆ. ಚಪ್ಪಾಳೆ ಬರವ ಇವಾಗ ಹೋಯ್ತಾ ಇದೆ. ಅಯ್ಯ ಗೈಸ್ ಏನು ಸಗದಾಗ ರೌಂಡ್ ಹೊಡಿತೈತೆ ನೋಡ್ರಿ. ಬಾ ಇಲ್ಲೋಡಿ ಗೈಸ್ ಏನು ಸಗದಾಗ ರೌಂಡ್ ಹೊಡಿತೈತೆ. ಅಪ್ಪ ಬೋಟ್ ನೋಡಮ್ಮ. ಇಲ್ಲಿ ಬೋಟ್ ನೋಡು ಎಷ್ಟು ಚೆನ್ನಾಗಿ ರೌಂಡ್ ಹೊಡಿತೈತೆ. ಹಾಂ ಬೋಟು ಗೈಸ್ ನೋಡ್ತಾವನೆ ಹೆಂಗೆ ಹೋಯ್ತಾಯ್ತಿದ್ದು ಅಂತ. ನೋಡ್ತಾವನೆ ಬೋಟ್ ದೊಡ್ಡದಾಗೆ ಬೆಂಕಿ ಹಚ್ಕೊಬಿಟ್ಟದಿದು. ಗೈಸ್ ಬೋಟು ಇದು ಮುಳುಗೋಯ್ತು ಬೋಟು ನೀರೊಳಗೆ ಬಿದ್ದು ಮುಳುಗೋಯ್ತು ಗಾಯ್ಸ್. ಶಟ್ ಬೋಟ್ ಅವನತಿವಂತು ನನ್ನ ಕೈಯಿಂದ. ಇದನ್ನು ತಿರ್ಗಾ ಸ್ಟಾರ್ಟ್ ಮಾಡ್ತೀವಿ ತಡೀರಿ ಇವಾಗ ಗೈಸ್. ಇವಾಗ ತಿರ್ಗಾ ಬೆಂಕಿ ಹಚ್ಚಿದ್ದೀವಿ. ಬೋಟ್ ಯಾವ ಕಡೆಗೆ ಬೇಕೋ ಆ ಕಡೆಗೆ ತಿರ್ಕೊಬಿಟ್ಟದೆ. ಹಚ್ಚಿ ಇದ್ರೊಳಗೆ ಇಕ್ಬಿಡೋಣ. ಇವಾಗ ಈ ಸೈಡಿಂದ ಹೋಗಲು ಸ್ವಲ್ಪ ನೀರು ಬೇಕಾಗಿತ್ತು ಅದಕ್ಕೆ. ಆರೋಯ್ತಾ. ಓ ಗೈಸ್ ಆರೋಯ್ತು. ತಿರ್ಗಾ ಹಚ್ಚಿ. ಇವನ್ಗೆ ಏನೋ ಒಂಥರ ಕ್ಯೂರಿಯಾಸಿಟಿ. ಫುಲ್ಲು ಖುಷಿ ಪಟ್ಬಿಟ್ಟವನೆ ನಮ್ಮ ಅಚ್ಚ. ಓಹೋ ಏನು ಹಿಂಗೆ ಆಡ್ತಾವನಲ್ಲ ಅವನು. ಗೈಸ್ ಇದು ಇನ್ನೂ ಹಚ್ಕೊಬೇಕು ಅನ್ಕೊಂತೀನಿ ಸ್ವಲ್ಪ. ಆವಾಗಲೇ ಹೀಟಾಗಬೇಕಿದ್ದು. ಹೀಟಾದರೆ ನಮಗೆ ಉರಿತೈತೆ. ಗೈಸ್ ಅವಾಗಲೇ ಸಕ್ಕತ್ತಾಗಿ ಹೋಯ್ತು. ಇವಾಗ ತಿರ್ಗಾ ಹಾಕಿದ್ದೀವಿ. ಇವಾಗ ಈ ಸಲ ಒಂದು 4 ಕರ್ಪೂರ ಹಾಕ್ತಾಯಿದ್ದೀವಿ. ಇವನು ನೋಡಿ ಯಾವ ಪಟ್ಟಿ ಖುಷಿ ಪಟ್ಬಿಟ್ಟವನು ಇವನು. ಹಾಂ ಇವಾಗ ಹಚ್ಚವ ಗೈಸ್. ಈ ಸಲ ಜಾಸ್ತಿ ಹಾಕಿದ್ದೀವಿ ಸ್ವಲ್ಪ. ಆವಾಗಲೇ ಓಡ್ಬೇಕಿದ್ದು ಸಕ್ಕತ್ತಾಗಿರ್ತದೆ. ಆವಾಗಲೇ ಸಕ್ಕತ್ತಾಗಿ ಹೋಯ್ತಿತ್ತು ಗೈಸ್. ನಾವೇ ಹಾಳು ಮಾಡಿಬಿಟ್ಟೆ. ನೀರೊಳಗೆ ತಳ್ಬಿಟ್ಟೆ. ಹಾಂ ಈ ಸಲ ಹೋಗ್ಬೋದು. ಓಡ್ಲಿ ಬೋಟು. ಆಗ್ಲೇ ಖುಷಿ ಪಟ್ಬಿಟ್ಟ ನೀನು. ಇಲ್ಲೋಡಿ ಓಡ್ಬಾ ಇಲ್ಲಿ ಬೋಟ್ ಹೋಯ್ತೈತೆ.
ಏ ಬೋಟು ಬೋಟು ಗೈಸ್ ಇಲ್ಲಿ ನೋಡ್ರಿ ಒಂದು ರೌಂಡ್ ಹೊಡಿತೀವಿ ಇವಾಗ ಕರೆಕ್ಟಾಗಿ. ಅಯ್ಯ ತಗೊಂಬಂದಿದ್ದು ವೇಸ್ಟ್ ಆಗಲಿಲ್ಲ ಗೈಸ್, ಕರೆಕ್ಟಾಗಿ ಒಂದು ರೌಂಡ್ ಹೊಡೆದೈತಿ. ಆಗಿನ ಕಾಲದಲ್ಲಿ ಈ ಕಲ್ಲಿದ್ದು ಹಾಕ್ಬಿಟ್ಟು ಟ್ರೈನ್ ಓಡಿಸ್ತಿದ್ರಲ್ಲ ಆ ಥರ ಓಡ್ತೈತಿ ಇವಾಗ. ಓಯ್ ಸೌಂಡ್ ಬೇರೆ ಮಾಡ್ತೈತಿ ಗುಡ್ರ ಅಂತ. ಹಾಂ ಗೈಸ್ ಗೈಸ್ ಈ ಸಲ ಸಕ್ಕದ ಹೋಯ್ತೈತೆ, ರುನ್ 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 ಅಂತ ಸೌಂಡ್ ಬೇರೆ ಮಾಡ್ತೈತೆ. ಹಾಂ ಹೆಂಗೋಯ್ತೈತಮ್ಮ ಮಾಮ, ಹೆಂಗೋಯ್ತೈತಮ್ಮ ಅದು? ಅಪ್ಪ ಸೌಂಡ್ ಹೆಂಗೆ ಮಾಡ್ತೈತೆ? ಸೌಂಡ್ ಹೆಂಗೆ ಮಾಡ್ತೈತೆ ಅದು? ಹೆಂಗಂತೈತೆ? ಗೈಸ್ ಸಕ್ಕದ ಹೋಯ್ತೈತೆ. ಇಲ್ಲಡ್ರಿ ಇಲ್ಲಡ್ರಿ. ಹಾಂ ಏನು ಸಕ್ಕದಾಗ ಹೋಯ್ತೈತೆ ನೋಡ್ರಿ. ಇಂಜಿನ್ ಖಾಲಿ ಆಯ್ತಾ ಇದ್ದಂಗೆ ಸ್ಟಾಪ್ ಆಗ್ಬಿಡ್ತದೆ, ಕರ್ಪೂರ ಕಮ್ಮಿ ಆಯ್ತಾ ಇದ್ದಂಗೆ. ಎಲ್ಲರೂ ಕ್ಯೂರಿಯಾಸಿಟಿಯಿಂದ ನೋಡ್ತಾವ್ರು ಗೈಸ್ ಎಲ್ಲರೂ. ಇವ್ನು ಖುಷಿನ ನೋಡೋಕೆ ಎರಡು ಕಣ್ಣು ಸಾಲ. ಅಪ್ಪ ಅಲ್ಲಿ 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 ಹೆಂಗಂತೈತಪ್ಪ? ಟಂಟು ಟೊಂಟು ಅಂತೈತಾ ಗಾಯ್ಸ್. ಸಣ್ಣದಾಗಿದ್ದು ದೊಡ್ಡದಾಗೆ ಹೆಚ್ಕೊಂಬಿಟ್ಟದೆ. ಏನು ಬೋಟ್? ಏ ಬೋಟೆ ಅವನಂದಿವಳು. 50 ರೂಪಾಯಿ ಮಾಡಿ 2 ರೌಂಡ್ ನೋಡ್ಬಿಟ್ಟು ಬೆಂಕಿ ಹಚ್ಕೊಂಬಿಟ್ಟ ಸಮುದ್ರದಲ್ಲೇ. ಗಾಯ್ಸ್ ಇದೇನಿದು? ಸಮುದ್ರದ ಬೋಟು ಸಮುದ್ರದಲ್ಲಿ ಉರಿಯೋ ಥರ ಉರಿತದ ಇದು. ಏಯ್ ಇವಂಗೆ ಅದೇನು ಖುಷಿ ಆಯ್ತೈತೆ? ಗಾಯ್ಸ್ ಫೈನಲ್ ಆಗಿ ಗೇಮ್ ಆಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ಹಳೇದೆಲ್ಲ ನೆನಪಿಗೆ ಬಂತು ನಮಗೆ. ನಮ್ಮ ಹುಡುಗರೆಲ್ಲ ಹೊಂದ್ಕೊಂಡು ಒಟ್ಟಿಗೆ ಅವಾಗ ನಮ್ಮ ಹುಡುಗರೆಲ್ಲ ಯಾರ್ಯಾರು ಇದ್ದೋ ನಮ್ಮ ಏರಿಯಾದಲ್ಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಆಡ್ತಿದ್ದೋ ಆ ಗೇಮ್ನ. ಸಿಕ್ಕಾಪಟ್ಟೆ ನೆನಪು ಬಂತು ಗೈಸ್. ಮತ್ತು ಹುಡುಗರು ಚಿಕ್ಕ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಖುಷಿಪಟ್ಟರು. ನಾನು ಡೆಲ್ಲಿಯಿಂದ ಮೇಯ್ನಾಗಿ ಅದಕ್ಕೆ ಅಂತಲೇ ತಗೊಂಬಂದಿದ್ದೆ, ಅಂದರೆ ಹಿಂಗೆ ಆಟ ಆಡೋಣ ಮನೇಲಿ ಒಂದು ಸಲ ಅಂತ. ಈ ಚಿಕ್ಕ ಮಕ್ಕಳು ಆಗೋದೈತಲ್ವ, ಅದೊಂಥರ ಹೊಸ ಅನುಭವ. ನಾವು ಆವಾಗಿಂದು ಟೈಮೆಲ್ಲ ಹೋಗಿ ಇವಾಗ ತಿರ್ಗಾ ಆ ಫೀಲ್ನ ತಗೊಬೇಕು ಅಂದರೆ ಆವಾಗ ನಾವು ಆಡ್ತಿದ್ದಂಥ ಆಟನ ಮರಳಿ ಆಡಬೇಕು. ಆಡ್ತಾಯಿದ್ರೆ ಅದು ಇನ್ನೊಂದು ಮೆಮೊರಿ ನಮ್ಗೆ ಹಂಗೆ ಉಳ್ಕೊತಾ ಇರುತ್ತೆ. ಆ ಒಂದು ಆಟ ಇವತ್ತಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ನಮ್ಮ ಅಚ್ಚ ಎಕ್ಸ್ಪೆಷಲಿ ನಮ್ಮ ಅಚ್ಚ ಸಿಕ್ಕಾಪಟ್ಟೆ ಖುಷಿ ಪಟ್ಟುಬಿಟ್ಟವನ್ನೇ ಕೈಯೆಲ್ಲ ತಟ್ಕೊಂಡು. ಅದೇ ಹೇಳಿದ್ದು ನಿಮಗೆ, ಚಿಕ್ಕ ಮಕ್ಕಳಿಗೆ ಆ ಥರ ಚಿಕ್ಕ ಗೇಮ್ಗಳು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಆ ಒಂದು ಗೇಮ್ ಎಕ್ಸ್ಪೀರಿಯೆನ್ಸು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಗೈಸ್. ಒಂಥರ ಫೀಲ್ ಐತೆ ಮನಸ್ಸಲ್ಲಿ. ಹೋಪ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಆಮೇಲೆ ಅದು 50 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದೆ, ಡೆಲ್ಲಿಯಿಂದ ತೊಗೊಂಬಂದಿದ್ದು. ಆಡಿಸ್ಬೇಕು ಅಂದ್ಕೊಂಡಿದ್ದೆ, ಟೈಮ್ ಇರಲಿಲ್ಲ. ಒಳ್ಳೆ ಟೈಮ್ ಕೂಡಿ ಬಂತು. ಇವಾಗ ಚಿಕ್ಕ ಮಕ್ಕಳಿಗೆ ಅದನ್ನು ಆಡಿ ತೋರಿಸ್ದೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗೈಸ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ